ಯಾವುದೇ ವಿಧವಾದಂತ ಮದುವೆ ಆಗಿರಲಿಲ್ಲ, ಆದ್ರೆ ಕನ್ಯೆಯಲ್ಲಿ ಹುಟ್ಟಿ ಬಂದು ಆತನಿಗೆ ಮೊದಲನೇ ಬರೆದಿತ್ತು ಇಮ್ಮಾನುವೇಲ್ ಅಂತ ಹೆಸರಿಡಬೇಕೆಂಬುದಾಗಿ. ಇಮ್ಮಾನುವೇಲ್ ಅಂದ್ರೆ ದೇವರು ನಮ್ಮ ಕೂಡ ಇದ್ದಾನೆಂಬುದು ಆ ಹೆಸರಿನ ಅರ್ಥ. ಕ್ರಿಸ್ತನಿ ಭೂಮಿ ಬರೋದಕ್ಕಿಂತ ಮುಂಚಿತವಾಗಿನೇ ಆ ಹೆಸರು ಆತನಿಗೆ ಬರೆಯಲ್ಪಟ್ಟಿತ್ತು. ಯೇಸು ಅಂದ್ರೆ ಅರ್ಥ ರಕ್ಷಕ ಎಂಬುದಾಗಿ. ಇವ ಪಾಪಗಳಿಂದ ಬಿಡಿಸಿ ಕಾಯುವುದಕ್ಕೋಸ್ಕರ ಯೇಸು ಸ್ವಾಮಿ ಭೂಮಿ ಬಂದ್ರು. ಆ ಬಂದಾಗ ಲೂಕ 2ನೇ ಅಧ್ಯಾಯ 8ನೇ ವಚನದಿಂದ ಹೇಳ್ತದೆ, ಕುರುಬರು ಕುರಿ ಕಾಯ್ತಾ ಇರಬೇಕಾದ್ರೆ ಒಬ್ಬ ದೇವದೂತ ಅವ್ರ ಮುಂದೆ ಬರ್ತಾ ಇದ್ದಾನೆ. ಅವ್ರ ಮುಂದೆ ಬಂದು ಆ ಬೆಳಕಿನ ಮುಖಾಂತರ ಅವ್ರು ಎದುರ್ತಾ ಇದ್ದಾರೆ. ಅವಾಗ ಆ ದೇವದೂತ ಹೇಳ್ತಿದ್ದಾನೆ, ಎದುರ್ಬೇಡ್ರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವಂತ ಶುಭ ಸಮಾಚಾರ ಈ ಭೂಮಿಗೆ ಇಳಿದು ಬಂದಿತ್ತು ಎಂಬುದಾಗಿ. ಯಾವುದ ಶುಭ ಸಮಾಚಾರ ಅಂದ್ರೆ, ಇವತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿ ಬಂದಿದ್ದಾನೆ. ಆ ರಕ್ಷಕನು ಯಾರಂದ್ರೆ ಯೇಸು ಕ್ರಿಸ್ತನೆಂಬುದಾಗಿ ಈ ಒಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಆ ನಂತರ ದೇವದೂತರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗಡೆ ಸಮಾಧಾನ ಎಂಬುದಾಗಿ. ಇವತ್ತಿನ ದಿವಸ ಈ ಶುಭವರ್ತಮಾನವನ್ನು ಕೇಳಿಸಿಕೊಳ್ಳುವಂತ ನಿಮ್ಮೊಬ್ಬರು ಕೂಡ ನಿಮ್ಮ ಹೃದಯಗಳಲ್ಲಿ ಯೇಸು ಕ್ರಿಸ್ತನು ಸಮಾಧಾನ ಪ್ರಭುವಾಗಿ ಜನಿಸಿ ಬರಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಇವತ್ತಿನ ದಿವಸ ದೇವರ ವಾಕ್ಯ ಹೇಳ್ತಾ ಐತೆ, ಸಮಾಧಾನದ ಪ್ರಭು. ಯೆಶಾಯ 9ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳ್ತದೆ, ಆತನು ಎಂಥವನಾಗಿ ಬರ್ತಾನೆ ಅಂದ್ರೆ ಆತನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ನಿತ್ಯನಾದ ತಂದೆ, ಪರಾಕ್ರಮಿಯಾದ ದೇವರು, ಸಮಾಧಾನದ ಪ್ರಭು ಎಂಬುದಾಗಿ. ಇವತ್ತು ನಮ್ಮ ಒಬ್ಬೊಬ್ಬರು ಹೃದಯದಲ್ಲಿ, ನಿಮ್ಮ ಒಂದೊಂದು ಕುಟುಂಬದಲ್ಲೂ ಕೂಡ ಯಾವುದೇ ವಿಧವಾದಂತಹ ಸಮಸ್ಯೆಗಳಿರ್ಬೋದು, ಯಾವುದೇ ವಿಧವಾದಂಥ ಭಯಗಳಿರ್ಬೋದು, ನಿಮಗೊಂದು ಶುಭ ಸಮಾಚಾರ ಏನಂದ್ರೆ, ಇವತ್ತು ನಿಮಗೋಸ್ಕರ ಯೇಸು ಕ್ರಿಸ್ತನು ಜನಿಸಿ ಬಂದಿದ್ದಾನೆ. ಯೇಸು ಅಂದ್ರೆ ಒಂದು ಜನಾಂಗಗಳ ತಂದೆ ಅಲ್ಲ, ಒಂದು ಕ್ರಿಸ್ಟಿಯನ್ ಹಿಂಬಾಲಿಸುವಂತವರಲ್ಲ. ಕ್ರಿಸ್ತನು ಅಂದ್ರೆ ಅಭಿಷಕ್ತನೆಂಬುದಾಗಿ, ಯೇಸು ಅಂದ್ರೆ ರಕ್ಷಕ ಎಂಬುದಾಗಿ. ಇವತ್ತು ಅನೇಕ ದೇಶಗಳು ಯೇಸುವನ್ನು ಹಿಂಬಾಲಿಸ್ತವೆ. ಕಾರಣ ಏನಂದ್ರೆ ಅವ್ರ ಮತದ ಬಗ್ಗೆ ಹೇಳಲಿಲ್ಲ, ಅವ್ರ ಪ್ರೀತಿ ಬಗ್ಗೆ ಜನಗಳಿಗೆ ಸಂದೇಶವನ್ನು ಸಾರಿದೆ. ಲೋಕ ಮತ್ತಾಯ 3ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು, ಯಾಕೆಂದರೆ ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದುವುದಕ್ಕೋಸ್ಕರ ಕೊಟ್ಟನು ಎಂಬುದಾಗಿ. ಇವತ್ತಿನ ದಿವಸ ನಾವು ಕಣ್ಗಳ ಮುಚ್ಚಿ ಒಂದು ಪ್ರಾರ್ಥನೆ ಮಾಡೋಣ. ಯೇಸುವೇ, ಯಾರೆಲ್ಲ ನನ್ನ ಹೆಸರನ್ನ ಸ್ಮರಣೆ ಮಾಡ್ತಾರೋ, ನನ್ನ ಹೆಸರನ್ನ ತನ್ನ ನಾಮವನ್ನು ಉಚ್ಚರಿಸ್ತಾರೋ ಅವ್ರ ಹೃದಯಗಳಲ್ಲಿ ಬರುವಾತವನೆಂಬುದಾಗಿ ಎಂಬುದಾಗಿ, ನಂಬುವುದಾದರೆ ನೀತಿವಂತ ಎಂಬುದಾಗಿ, ಬಾಯಿಂದ ಅರಿಕೆ ಮಾಡುವುದಾದರೆ ರಕ್ಷಣೆ ಎಂಬುದಾಗಿ. ಅಪ್ಪ, ಯಾರೆಲ್ಲ ಹೃದಯದಲ್ಲಿ ಸ್ವಾಮಿ ಒಂದು ಭಯದಿಂದಿದ್ದಾರೋ, ಗಡಿಬಿಡಿಗಳಿಂದಿದ್ದಾರೋ, ಕುಟುಂಬದಲ್ಲಿ ಅನೇಕ ಹೋರಾಟಗಳಿಂದಿದ್ದಾರೋ, ಕುಟುಂಬದಲ್ಲಿ ಸಮಾಧಾನ ಇಲ್ಲದಿದ್ದಾರೋ, ಕರ್ತನೇ ನಿನ್ನ ವಾಕ್ಯ ಹೇಳ್ತದೆ, ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂಬುದಾಗಿ. ಕರ್ತನೆ, ಒಬ್ಬೊಬ್ಬರ ಹೃದಯದಲ್ಲಿ ಸಮಾಧಾನ ಇಳಿದು ಬರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಮಾತ್ರವಲ್ಲ, ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡಪ್ಪ. ಒಂದು ವೇಳೆ ಶರೀರದಲ್ಲಿ ಯಾವುದೇ ಅನಾರೋಗ್ಯಗಳಿರ್ಬೋದು ಸ್ವಾಮಿ, ಕರ್ತನೆ ನಿನ್ನ ವಾಕ್ಯ ಹೇಳ್ತದೆ, ನಿನ್ನ ಬಾಸುಂಡೆಗಳಿಂದಲೇ ಗುಣವಾಯಿತು ಎಂಬುದಾಗಿ. ಕರ್ತನೆ, ನೀನು ಗುಣಪಡಿಸುವುದಾಗಿ ಪ್ರಾರ್ಥಿಸ್ತೇವೆ. ಒಬ್ಬೊಬ್ಬ ಹೃದಯಗಳಲ್ಲಿ ಸಮಾಧಾನ ಇಳಿದು ಬರಲಿ, ದೇವ ಪ್ರಸನ್ನತೆ ಇಳಿದು ಬರಲಿ, ಒಂದೊಂದು ಕುಟುಂಬಗಳಲ್ಲಿ ಇಳಿದು ಬರಲಿ. ಈ ರಾತ್ರಿನೇ ಸ್ವಾಮಿ ಒಬ್ಬೊಬ್ಬರು ಯೇಸುವಿನ ಅದ್ಭುತವನ್ನು ಕಾಣಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಜೀವನ ತಂದೆ. ಆಮೆನ್, ಆಮೆನ್. We wish you a Merry Christmas.